ವಾಸಂತಿ, ಸಮಾಧಾನ ಮಾಡ್ಕೊಮ್ಮ. ನಿನಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಇವರು ತಿಳಿದೆ ಹಂಗೆ ಮಾತಾಡಿದ್ದಾರೆ. ಒಂದು ಹೆಣ್ಮಗು ಬಗ್ಗೆ ಈ ರೀತಿ ಮಾತಾಡೋದು ತಪ್ಪಲ್ವಾ? ಅಮ್ಮ, ನಮ್ಗೆ ನಿಮ್ಮ ಬಗ್ಗೆ ಗೌರವ ಇದೆ. ಹಾಗಂತ ನಿಮ್ಮ ಮೊಮ್ಮಗ ಬೇಡ ಅಂತಂದಿರೋ ಹುಡುಗಿನ ನಮ್ಮ ಮಗನ ಗಟ್ಟಾಕಿದ್ರೆ ನಾವದು ಖಂಡಿತ ಒಪ್ಪಲ್ಲ. ಯಾಕೆ ಹಾಗನ್ಕೋತೀರಾ? ರಮ್ಯಾ ಅಂತ ಸೊಸೆನ ಪಡೆಯೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಈಗಿನ ಕಾಲದಲ್ಲೂ ಸಂಬಂಧಕ್ಕೆ, ಸಂಪ್ರದಾಯಕ್ಕೆ ಬೆಲೆ ಕೊಡೋರು ಎಲ್ಲಿ ಸಿಗ್ತಾರೆ ಹೇಳಿ? ಹಾಗಿದ್ರೆ ನಿಮ್ಮನೆ ಸೊಸೆ ಯಾಕೆ ಮಾಡ್ಕೊಂಡಿಲ್ಲ? ನಿಮ್ಮ ಮೊಮ್ಮಗನೇ ಬೇಡ ಅಂದಿದ್ದಾನೆ ಅಂದ್ರೆ ಹುಡುಗಿಲೇನೋ ತೊಂದರೆ ಇರಬೇಕು. ನೋಡಿ ನೋಡಿ, ಮೊಮ್ಮಗ ಅಂತ ತಲೆ ಮೇಲೆ ಕೂರ್ಸ್ಕೊಂಡಿದ್ರಲ್ಲ, ಅವ್ನು ಮಾಡಿರೋ ಒಂದು ನಿರ್ಧಾರಕ್ಕೆ ನನ್ನ ಮಗಳ ಕ್ಯಾರೆಕ್ಟರ್ನೇ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ. ಈಗ ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ? ಉತ್ತರ ನಾನು ಕೊಡ್ತೀನಿ. ಮದುವೆಗೆ ಒಪ್ತವನು ನಾನು, ಬೇಡ ಅಂತ ಹೇಳಿದ್ದು ನಾನೇ. ಅದಕ್ಕೆ ಕಾರಣ ರಮ್ಯಾ ಅಲ್ಲ. ರಮ್ಯನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಅದಕ್ಕೂ ಮೀರಿ ನಮ್ಮ ಸಂಬಂಧ ಮುಂದುವರಿಯಲ್ಲ ಅಂತ ಈ ಮದುವೆನ ಬೇಡ ಅಂತ ಹೇಳಿದೆ. ರಮ್ಯನಿಂದ ಅಲ್ಲ. ಬೆಸ್ಟ್ ಫ್ರೆಂಡ್ಸು ಅಂತೀಯಾ, ಒಳ್ಳೆ ಹುಡುಗಿನೂ ಅಂತೀಯಾ, ಆದರೂ ಮದುವೆ ಬೇಡ ಅಂತಿದ್ಯಾ ಅಂದರೆ ನಿನ್ನ ಬೆಸ್ಟ್ ಫ್ರೆಂಡ್ ಸೀಕ್ರೆಟು ನಿಂಗೆ ಗೊತ್ತಿರಬೇಕಲ್ವಾ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಮನ್ಸಿಗೆ ಬಂದಂಗೆ ಮಾತಾಡಬೇಡಿ. ಮದುವೆ ಅನ್ನೋದು ಹುಡುಗಿ ನಿರ್ಧಾರ. ಎಲ್ಲ ಫ್ರೆಂಡ್ಸು ಸರಿಯಾದ ಜೋಡಿ ಆಗ್ಬೇಕಂತೇನಿಲ್ಲ. ವಿರಾಜ್ ರಮ್ಯಾ ಮಧ್ಯೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅದು ಹಾಗೆ ಇರಲಿ ಅಂತ ಡಿಸೈಡ್ ಮಾಡಿದ್ದು ವಿರಾಜ್. ಇದನ್ನ ಇಟ್ಕೊಂಡು ರಮ್ಯಾ ಹೆಸರು ಹಾಳು ಮಾಡೋದು ಎಷ್ಟು ಸರಿ? ಸರಿ ತಪ್ಪು ಪಾಠನ ಎಷ್ಟು ಜನಕ್ಕೆ ಅಂತ ಮಾಡಕ್ ಹೋಗ್ತೀರಾ? ಇವತ್ತೊಬ್ರು ಬಾಯಿ ಮುಚ್ಚಿದ್ರೆ ನಾಳೆ 10 ಜನ ಮಾತಾಡ್ತಾರೆ, ನಾಡಿದ್ದು 100 ಜನ ಮಾತಾಡ್ತಾರೆ. ಹೀಗೆ ಆದ್ರೆ ನನ್ನ ಮಗಳನ್ನ ಮದುವೆ ಆಗೋರು ಯಾರು? ನಿಮ್ ನಿರ್ಧಾರಕ್ಕೆ ನನ್ನ ಮಗಳು ಬಲಿಯಾಗ್ಬೇಕಾ? ಹೇಳು ವಿರಾಜ್, ನಿನ್ನೆ ಕೇಳ್ತಾ ಇರೋದು. ಸ್ಟಾಪ್ ಇಟ್ ಮಾಮ್. ಒನ್ ರಿಜೆಕ್ಷನ್ ಇಂದ ನನ್ನ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಾರೆ ಅಂದ್ರೆ ಇಂಥ ಚೀಪ್ ಜನಗಳ ಮನೆಗೆ ಸೊಸೆಯಾಗಿ ಹೋಗಕ್ಕೆ ನಂಗೂ ಇಷ್ಟ ಇಲ್ಲ. ನೀನ್ ಮತ್ತೆ ಈ ಮನೆಯವ್ರ ಪರ ಮಾತಾಡ್ಕೊಂಡು ಇರ್ಬೇಡ ರಮ್ಯಾ. ವಿರಾಜಿಂದ ನೀನ್ ಯಾಕೆ ಯಾರ್ಯಾರಿಂದನೋ ಮಾತು ಕೇಳಬೇಕು? ಎಷ್ಟು ಸಲ ಹೇಳಿದೀನಿ ಮಾಮ್ ನಿಂಗೆ, ಇದ್ರಲ್ಲಿ ವಿರಾಜ್ ಏನು ತಪ್ಪಿಲ್ಲ. ಅಷ್ಟಕ್ಕೂ ವಿರಾಜ್ ಮದ್ವೆ ಆಗ್ತೀನಿ ಅಂತ ನನ್ನ ನಡು ನೀರಲ್ಲಿ ಕೈ ಬಿಟ್ಟಿಲ್ಲ ತಾನೆ. ಇನ್ಫ್ಯಾಕ್ಟ್ ನಮ್ಮಿಬ್ರದ್ದು ಎಂಗೇಜ್ಮೆಂಟು ಆಗಿಲ್ಲ. ನಾವಿಬ್ರು ಮದ್ವೆ ಆದ್ರೆ ಹೇಗಿರುತ್ತೆ ಅಂತ ಥಾಟ್ಗೆ ಮಾತುಕತೆ ಆಗಿದೆ ಅಷ್ಟೇ. ಸರಿ, ಈಗ ಮಾತುಕತೆ ಮುರಿದು ಬಿದ್ದಿದೆ ಅಲ್ವಾ? ಸಂಬಂಧ ಕಿತ್ತೋಗಿದೆ ಅಲ್ವಾ? ನಮ್ಗೇನ್ ಕೆಲಸ ಈ ಮನೇಲಿ? ಬಾ ಹೋಗೋಣ. ಪ್ಲೀಸ್, ನೀನ್ ಹೋಗೋದಾದ್ರೆ ಹೋಗು, ನಾನು ಎಲ್ಲೂ ಬರಲ್ಲ. ರಮ್ಯಾ, ಮತ್ ಇನ್ನೇನ್ ಮಾಮ್, ಮದ್ವೆ ಮಾತುಕತೆ ಆಗೋಕ್ಕಿಂತ ಮುಂಚೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ಮದ್ವೆ ಮುರಿತು ಅಂತ ಒಂದೇ ಕಾರಣ ಇಟ್ಕೊಂಡು ಫ್ರೆಂಡ್ಶಿಪ್ನ ಮುರಿ ಅಂತಿದ್ಯಾ? ಹಾಗಂತ ಇಲ್ಲಾಗೋ ಅವಮಾನನ ಸಹಿಸ್ಕೊಂಡಿರ್ಬೇಕಾ? ಯಾರೋ ಏನೋ ಅವಮಾನ ಮಾಡಿದಕ್ಕೆ ನಮ್ಮನ್ನ ಸ್ಪೆಷಲ್ ಆಗಿ ಪೂಜೆಗೆ ಇನ್ವೈಟ್ ಮಾಡಿರೋ ಅರು ಅಮ್ಮಂಗೆ ಅವಮಾನ ಮಾಡ್ತೀರಾ? ಅದ್ ನನ್ನಿಂದ ಸಾಧ್ಯ ಇಲ್ಲ, ನಾನ್ ಬರೋದೂ ಇಲ್ಲ. ವಾಸಂತಿ, ಇಷ್ಟೆಲ್ಲ ಆಗ್ಬಾರ್ದಾಗಿತ್ತು. ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗು. ಅರು ಅಮ್ಮ, ನೀವೇ ಕ್ಷಮೆ ಕೇಳ್ತಾ ಇದ್ದೀರಾ? ಯಾರ್ದೋ ಮಾತಿಗೆ ನಾವು ತಲೆ ಕೆಡ್ಸ್ಕೊಳಕ್ ಆಗಲ್ಲ. ಅಂದ್ರೆ ಈ ಮನೆ ಜೊತೆಗೆ ನಿನ್ ಸಂಬಂಧ ಹೀಗೆ ಇರತ್ತಾ? ಹೌದು ಮಾಮ್, ನಾನು ವಿರಾಜು ಮೊದ್ಲಿಂದನೂ ಫ್ರೆಂಡ್ಸ್ ಆಗಿದ್ವಿ, ಮುಂದೇನು ಫ್ರೆಂಡ್ಸ್ ಆಗಿರ್ತೀವಿ ಅಲ್ವಾ ವಿರಾಜ್?
ನಿಂತಿದ್ದೀರಾ? ಎಲ್ಲ ಕ್ಲಿಯರ್ ಆಯ್ತಲ್ಲ, ಬನ್ನಿ ಬನ್ನಿ ಪೂಜೆ ಶುರು ಮಾಡೋಣ. ಎಲ್ಲ ಬಂದು ಯಾರೋ ಶುರು ಮಾಡ್ಬೋದಾ? ಇಬ್ರು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಡು. ಶುಕ್ಲಾಂ ನೋಡಿ, ಇಬ್ರು ಅರ್ಶನ ಕುಂಕುಮ ಹಾಕಿ ಕಲಶಕ್ಕೆ ಪೂಜೆ ಮಾಡ್ರಿ. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗುಣ ಸ್ಮೃತ ಕುಕ್ಷೋಂತು ಸಾಗರ ಸರ್ವೇ ಸಪ್ತದ್ವೀಪಾವ ಸುಂದರ. ಆಚಮ್ಯ. ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ. ಶುಭೇ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣ ನಿಗೇಂದ್ರಾರ್ತೆ ಚಂದ್ರ ಹಿರಣ್ಮಯಿ ಲಕ್ಷ್ಮೀ ಜಾತವೇದೋ ಮಹಾಮಹ ವನಸ್ಪತ್ಯುದ್ಭವೋ ದಿವ್ಯೋತ್ತಮಃ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತ. ಓಂ ಸತ್ಯನಾರಾಯಣಂ ದೇವಂ ದೇಹಂ ಕರ್ಪೂರಂ ಪ್ರಭಂ ನಿರಯಾಮಿ. ಇಬ್ರು ಕಂಕಣ ಧಾರಣೆ ಮಾಡ್ಕೊಳ್ಳಿ. ತಗೊಮ್ಮ. ಕಂಕಣ ಧಾರಣಾಖ್ಯಂ ಕರ್ಮ ಕರಿಷ್ಯೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ. ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾಭಾಗ್. ಮಿಥಿಲಾ, ಪೂಜೆ ಸಿದ್ಧತೆ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಅಮ್ಮಮ್ಮ, ಇದ್ರ ಕ್ರೆಡಿಟ್ಸ್ ಎಲ್ಲ ರಮ್ಯಾಗೆ ಸೇರ್ಬೇಕು. ಮಂಟಪ ರೆಡಿ ಮಾಡಿಸಿದ್ಲು, ನಡೀತಿರೋ ಗಲಾಟಿನ ನಿಲ್ಲಿಸಿ ಎಲ್ಲರೂ ಖುಷಿಯಾಗಿ ಪೂಜೆ ಮಾಡೋ ಹಾಗೆ ಮಾಡಿದ್ಲು. ನಿಜ, ಇವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನಗೇನೋ ಈ ಮನೆಗೆ ರಮ್ಯನೇ ಸರಿಯಾದ ಸೊಸೆ ಅನಿಸ್ತಿದೆ. ಅತ್ತೆ, ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಮಿಥಿಲಾ? ಸತ್ಯನಾರಾಯಣ ದೇವತಾ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ನೈವೇದ್ಯಕ್ಕೆ ಪ್ರಸಾದ ತರ್ತೀರಾ? ಆಗಿದೆ ಪುರೋಹಿತ್ರೆ, ನಾನು ತಗೊಂಡು ಬರ್ತೀನಿ.